ರೇಣುಕಾಕ ಅಂಗಡಿಯಿಂದ ಹೊರಟ ದತ್ತು ಮತ್ತು ನಂದಿನಿ ಇದ್ದ ಕಾರ್ ಒಂದು ಹೋಟೆಲ್ ಮುಂಭಾಗ ಬಂದು ನಿಂತಿತ್ತು. ಅದರೊಳಗಿದ್ದ ಇಬ್ಬರ ಮನಸ್ಸು ಮಾತ್ರ ಇನ್ನೂ ಓಡುತ್ತಲೇ ಇತ್ತು. ಅವರ ವಿಚಾರಗಳು ಮಾತ್ರ ನಿಲ್ಲಲೇ ಇಲ್ಲ. ದತ್ತು ಮನಸ್ಸಲ್ಲಿ ಮಾತ್ರ ಯಾಕೋ ಮನು ಬಂದು ಹಿಂಸೆ ಕೊಡುತ್ತಿದ್ದ. ಆ ನೋವಿನಿಂದಾಗಿ ನಂದಿನಿಗೂ ನೋವಾಗಿತ್ತು ಎನ್ನುವ ನೋವು ದತ್ತುವನ್ನು ಕಾಡಿದ್ದರೆ, ನಂದಿನಿಗೆ ದತ್ತುಗೆ ಮೊದಲ ಮದುವೆ ಆಗಿಲ್ಲ ಎನ್ನುವುದು ತಿಳಿದಿದ್ದರೂ ಖುಷಿಯಾಗಿತ್ತು. ಆದರೆ ಅವನ ಮನಸ್ಸಲ್ಲಿ ಮನು ವಿಚಾರ ಇರುವುದು ನೋವು ನೀಡಿತ್ತು. ಈ ಕಡೆ ನಂದಿನಿ ಮನಸ್ಸಲ್ಲಿ ದತ್ತುಗೆ ಮತ್ತೊಂದು ಮೊದಲೇ ಮದುವೆ ಆಗಿಲ್ಲ ಎನ್ನುವುದು ತಿಳಿದು ಖುಷಿಯಾಗಿದ್ದರೂ ಅವನ ಮನಸ್ಸಲ್ಲಿ ಯಾಕೆ ಮನು ವಿಚಾರ ಇದೆಯಲ್ಲ ಎಂದು ನೋವು ನೀಡಿತ್ತು. ನಂದಿನಿ ಹೋಟೆಲ್ ನೋಡಿ ಇಲ್ಯಾಕೆ ಗಾಡಿ ನಿಲ್ಲಿಸಿದ್ರಿ ಎಂದಳು. ಆತ ಇಲ್ಲಿ ಯಾಕೆ ಹೋಗ್ತಾರೆ, ಊಟಕ್ಕೆ ಎಂದ. ಬೇಡ, ಮನೆಗೆ ನಡೀರಿ, ಅಮ್ಮನಿಗೆ ನಾನು ಹೇಳಿ ಬಂದಿಲ್ಲ, ಸ್ವರ ಕಾಯ್ತಾ ಇರ್ತಾಳೆ ಎಂದಿದ್ದಳು ನಂದಿನಿ. ಇಲ್ಲ, ನಾನು ಸ್ವರಾಳನ್ನು ನೋಡಿಕೊಳ್ಳೋದಕ್ಕೆ, ಮತ್ತೆ ನಾವು ಹೊರಗೆ ಊಟ ಮಾಡಿ ಶಾಪಿಂಗ್ ಮಾಡಿ ಬರ್ತೀವಿ ಎಂದು ಅಮ್ಮನಿಗೆ ಹೇಳಿ ಬಂದಿದ್ದೀನಿ ಎಂದಿದ್ದ. ನಂದಿನಿ ಹೌದಾ ಎನ್ನುವಾಗ ದತ್ತು ನಂದಿನಿ ಕಡೆ ಕಾರ್ ಡೋರ್ ಓಪನ್ ಮಾಡಿದ್ದ. ನಂತರ ನಂದಿನಿ ಇಳಿದು ನೋಡಲು ಜಗಮಗಿಸುವ ಮುಂಬೈ ಟ್ರಾಫಿಕ್ನಲ್ಲಿ ಒಂದು ದೊಡ್ಡ ಐಷಾರಾಮಿ ಹೋಟೆಲು ಕಣ್ಣ ಮುಂದೆ ಕಂಡಿತ್ತು. ಹೋಟೆಲ್ನ ತುದಿ ನೋಡಬೇಕೆಂದರೆ ನಂದಿನಿ ಕತ್ತೆದ್ದೇ ನೋಡಬೇಕಿತ್ತು, ಅಷ್ಟು ಎತ್ತರದ ಹೋಟೆಲ್. ನಂದಿನಿ ತಾನು ಎರಡು ಕೈಗೆ ಬ್ಯಾಂಡೇಜ್ ಹಾಕಿ ಬಂದಿರುವುದನ್ನು ನೋಡಿ ಅವಳನ್ನೇ ಆಕೆ ಮತ್ತೊಮ್ಮೆ ನೋಡಿಕೊಂಡಳು. ದತ್ತು ಅವಳ ಜೊತೆಯಾಗಿ ನಡೆದಿದ್ದ. ಅವನ ಕಾಳಜಿ ನೋಡಿ ನಂದಿನಿ ಮನಸ್ಸು ಅವನೊಟ್ಟಿಗೆ ಓಡುತ್ತಿದ್ದರೆ, ದತ್ತು ಮನಸ್ಸು ಹಾಗೆಯೇ ಅವಳ ಒಳ್ಳೆತನದಿಂದ ತುಂಬಿ ಹೋಗಿತ್ತು. ದತ್ತು ಆ ಹೋಟೆಲ್ನ ಪ್ಲಾಟಿನಂ ಕಾರ್ಡ್ ಮೆಂಬರ್ ಆಗಿದ್ದ. ಹಾಗಾಗಿ ಅವನಿಗೆ ಪರ್ಸನಲ್ ಸ್ಪೇಸ್ ಕಾಯ್ದಿರಿಸಲಾಗಿರುತ್ತಿತ್ತು. ಇಬ್ಬರು ಹೋಟೆಲ್ನ 24ನೇ ಮಹಡಿಯ ಕಾರಿಡಾರ್ ಸೀಟ್ನಲ್ಲಿ ಹೋಗಿ ಕುಳಿತರು. ಹೋಟೆಲ್ನ ಗಾಜಿನ ಗೋಡೆಯಲ್ಲಿ ಮುಂಬೈನ ನಗರದ ಸುಂದರ ರಾತ್ರಿಯ ಚಿತ್ರಣ ಕಾಣುತ್ತಿತ್ತು. ಪ್ರೇಮಿಗಳಿಗೆ ಒಂದು ರೊಮ್ಯಾಂಟಿಕ್ ಡಿನ್ನರ್ಗೆ ಹೇಳಿ ಮಾಡಿಸಿದಂತಹ ಜಾಗ. ನಂದಿನಿ ಹೋಟೆಲ್ನ ಭವ್ಯತೆಯನ್ನೇ ನೋಡಿ ಆ ಹೋಟೆಲ್ನ ಬಿಲ್ಲನ್ನು ಕೂಡ ಲೆಕ್ಕಾಚಾರ ಮಾಡಿದ್ದಳು. ಹಾಗಾಗಿ ಆಕೆ ಊಟಕ್ಕಾಗಿ ಇಷ್ಟೊಂದು ದೊಡ್ಡ ಹೋಟೆಲ್ಗೆ ಬರುವುದು ಯಾಕೆ ಬೇಕಿತ್ತು, ಮನೆಯಲ್ಲೇ ಊಟ ಮಾಡಬಹುದಿತ್ತು ಎಂದಿದ್ದಳು. ದತ್ತು ಯಾಕೆ, ಹೊರಗೆ ಊಟ ಮಾಡೋದು ನಿನಗೆ ಇಷ್ಟ ತಾನೇ ಎಂದಿದ್ದ. ನಿಮಗೆ ಹೇಗೆ ಗೊತ್ತು ಎಂದಳು. ನಾನು ನಿನ್ನ ಮೊದಲು ಭೇಟಿಯಾಗಿದ್ದು ಹೋಟೆಲ್ನಲ್ಲಿಯೇ, ಅಲ್ಲದೆ ನೀನು ಮಾನಸಿ ಕೈಗೆ ಸಿಕ್ಕಿಕೊಂಡಿದ್ದು ಹೋಟೆಲ್ನಲ್ಲಿಯೇ ಅಲ್ಲವಾ ಎಂದಿದ್ದ. ಅವನ ಬಾಯಿಂದ ಮನು ಹೆಸರು ನಾಲಿಗೆ ತನಕ ಬಂದು ನಿಂತಿತ್ತು. ದತ್ತು ತನ್ನ ಕೈಯನ್ನು ಟೇಬಲ್ಗೆ ಬಿಗಿಯಾಗಿ ಕೆಚ್ಚಿಕೊಂಡಿದ್ದ. ತನ್ನ ಮನಸ್ಸಿನಲ್ಲಿರುವ ಗೊಂದಲವನ್ನು ನಂದಿನಿಯ ಮುಂದೆ ತೋರಿಸಿಕೊಳ್ಳದಂತೆ ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ನಂದಿನಿ ಅವನ ಪ್ರಶ್ನೆಗೆ ಹಾಂ ಹೌದು, ಆದರೆ ಮೊದಲು ನೀವು ನನ್ನ ನೋಡಿದ್ದೀರಾ, ನಿಮಗೆ ನೆನಪಿದೆಯಾ ಎಂದಿದ್ದಳು. ಇಲ್ಲ, ನಾನು ಡಾಬಾ ಬಳಿ ನೋಡಲಿಲ್ಲ, ಆದರೆ ನೀನು ಪ್ರಜ್ಞೆ ತಪ್ಪಿದ್ಯಲ್ಲ, ಕಾರ್ನಲ್ಲಿ ನೋಡಿದ್ದೆ, ಸುಚೇತನ್ ಕರೆದುಕೊಂಡು ಬರುವಾಗ ಎಂದ. ನಂದಿನಿಗೆ ಅವತ್ತಿನ ನೆನಪುಗಳು ಪದೇ ಪದೇ ಕಣ್ಣ ಮುಂದೆ ಬಂದಿತ್ತು. ಅಷ್ಟರಲ್ಲಿ ವೇಟರ್ ಆರ್ಡರ್ ಕೇಳಲು ಬಂದಿದ್ದ. ದತ್ತು ನಂದಿನಿಗೆ ಏನು ಬೇಕೆಂದು ಕೇಳಿದಾಗ ನಂದಿನಿ ನಿಮಗೇನು ಬೇಕೋ ಅದನ್ನೇ ಆರ್ಡರ್ ಮಾಡಿ ಎಂದಳು. ದತ್ತು ಇಬ್ಬರಿಗೂ ಆರ್ಡರ್ ಮಾಡಿದ್ದ. ವೇಟರ್ ಹೊರಟ ನಂತರ ಯಾಕೆ ಇಷ್ಟೊಂದು ನರ್ವಸ್ ಆದೆ ಎಂದ. ಏನಿಲ್ಲ ಎಂದಿದ್ದಳು. ನನ್ನ ಮೊದಲ ದಿನ ನೋಡಿ ನೆನಪಾಯಿತಾ ಎಂದ. ನಂದಿನಿ ಅದೇಗೆ, ನನ್ನ ಮನಸ್ಸಲ್ಲಿರೋದೆಲ್ಲ ಎಲ್ಲ ವಿಚಾರಗಳು ಇವರಿಗೆ ತಿಳಿಯುತ್ತೆ, ಅದು ಹೇಗೆ ತಿಳ್ಕೊತಾರೋ ಅನಿಸುತ್ತೆ ಅಂದ್ಕೊಂಡು ಆಕೆ ಇಲ್ಲ ಎಂದಳು. ಇಬ್ಬರಿಗೂ ಸಾವಿರ ಮಾತಿತ್ತು, ಏನು ಮಾತನಾಡೋದು ತಿಳಿಯತ್ತಿಲ್ಲ. ದತ್ತು ಮಾತು ಶುರು ಮಾಡಲೆಂದು ನಂದಿನಿಗೆ ಕೈಗಳಲ್ಲಿ ಇನ್ನೂ ನೋವಿದೆಯಾ, ಕಡಿಮೆ ಆಯ್ತಾ ಎಂದ. ನಂದಿನಿ ಎರಡೂ ಕೈಗಳನ್ನು ನೋಡಿಕೊಳ್ಳಲು ಖಾಲಿ ಕೈಗಳನ್ನು ನೋಡಿ ಮತ್ತೆ ಕಣ್ಣೀರು ಜಾರಿತು. ಕಣ್ಣೀರ ಹನಿ ಬಿದ್ದಿದ್ದು ನೋಡಿ ದತ್ತು ನೋವಿದೆಯಾ ಎಂದ. ಅವಳು ಏನೂ ಹೇಳಲಿಲ್ಲ. ಮತ್ತೆ ದತ್ತುವೇ ಕೇಳಿದ್ದ, ಏನಾದರೂ ನೋವಿದೆಯಾ ಎಂದು. ಆಕೆ ಕಣ್ಣೀರು ಒರೆಸಿಕೊಳ್ಳುತ್ತಾ ನೋವಿಲ್ಲ ಎಂದಿದ್ದಳು. ಹುಷಾರಾದ ಮೇಲೆ ಮತ್ತೆ ಬಳೆ ಹಾಕಿಕೊಳ್ಳಬಹುದು, ಅಷ್ಟಕ್ಕೆ ಇಷ್ಟೊಂದು ಅಳ್ತಿದ್ಯಾ ಎಂದಿದ್ದ ದತ್ತು. ನಂದಿನಿ ಮನಸ್ಸು ಬಿಗಿ ಮಾಡಿಕೊಳ್ಳುತ್ತಾ, ಆಮೇಲೆ ಅದೆಷ್ಟೇ ಬಳೆ ತೊಟ್ಟರೂ ಅದು ತೊಡಬಹುದು, ಅದು ಶೋಕಿಗಿರುತ್ತೆ, ಆದರೆ ಮದುವೆಯ ಬಳೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಎಂದಿದ್ದಳು. ದತ್ತು ಹೋಗಿದ್ದರ ಬಗ್ಗೆ ಚಿಂತೆ ಮಾಡಿದರೆ ಮತ್ತೆ ಬರುತ್ತದೆಯಾ, ಇಲ್ಲ ತಾನೇ, ನನ್ನದೇ ಆದ ತಪ್ಪು, ನನ್ನಿಂದ ಆದ ತಪ್ಪು, ಆ ತಪ್ಪಿಗೆ ನೀನು ಇಷ್ಟು ಅಳೋದ್ರಿದ್ರೆ ನನಗೆ ಗಿಲ್ಟ್ ಆಗುತ್ತೆ ಎಂದವನ ಮನಸ್ಸು ಅವಳನ್ನು ಕೆಣಕಿ ಕೇಳುತ್ತಿತ್ತು. ಮದುವೆಯ ಬಳೆಗೆ ಇಷ್ಟು ಬೆಲೆ ಕೊಡುವವಳು ಮದುವೆಯನ್ನು ಹೇಗೆ ಮುರಿದುಕೊಂಡು ಹೋಗುವಳು, ನೀನು ನಿನ್ನ ಭಾವನೆಗಳಿಗೆ ಬೆಳೆಸಿಕೊಳ್ಳಬಹುದು ಎನ್ನುತ್ತಿತ್ತು. ಬುದ್ಧಿ ಇಲ್ಲ, ಅವಳ ಮನಸ್ಸಲ್ಲಿ ಮನು ಇದ್ದಾನೆ, ಗಮನಿಸು ಎನ್ನುತ್ತಿತ್ತು. ನಂದಿನಿ ತಾನಾಗಿಯೇ ಸ್ವರ ಕೇಸ್ ಮುಗಿದ ಮೇಲೆ ಎಷ್ಟು ದಿನ ಬೇಕಾಗಬಹುದು ಎಂದಳು. ದತ್ತುಗೆ ಬುದ್ಧಿ ಹೇಳಿದ್ದಕ್ಕೆ ತಕ್ಕಂತೆ ಇತ್ತು ಈ ಪ್ರಶ್ನೆ. ಅವನು ಯಾಕೆ ಎಂದಿದ್ದ. ಆಕೆ ಏನಿಲ್ಲ, ಸುಮ್ಮನೆ ಕೇಳಿದೆ ಎಂದಳು. ಇದ್ದಕ್ಕಿದ್ದಂಗೆ ದತ್ತು ಮುಷ್ಟಿ ಬಿಗಿಯಾಗಿತ್ತು. ಯಾಕೋ ಯಾವಾಗಲೂ ಇಲ್ಲದ ದುಃಖ ತುಂಬಿತ್ತು. ಅವನ ಗಂಟಲಲ್ಲಿ ಯಾವುದೋ ಕಲ್ಲು ಕುಳಿತಂತೆ ಅನಿಸುತ್ತಿತ್ತು. ಕಣ್ಣುಗಳು ಕೆಂಪಾಗಿದ್ದವು. ಅವನಲ್ಲಿ ಸಾಗರದ ಅಲೆಗಳಂಥ ಪ್ರಶ್ನೆಗಳು ಎದ್ದಿದ್ದವು. ಕೇಳಲೂ ಆಗದ ಪರಿಸ್ಥಿತಿಯಲ್ಲಿದ್ದ. ನಂದಿನಿ
ಅವಳ ಪಾಡಿಗೆ ಅವಳೇ ಉತ್ತರಿಸುತ್ತಾ, ಏನಿಲ್ಲ, ನಾನು ಕೇಸ್ ಮುಗಿದ ನಂತರ ನನ್ನ ಕೆಲಸಕ್ಕೆ ಹೋಗ್ಬಹುದಲ್ವಾ, ಅದಕ್ಕೆ ಕೇಳಿದೆ ಎಂದಳು. ದತ್ತು ಮನಕಲುಕಿತ್ತು. ಅವನು ಯಾಕೆ ಎಂದಷ್ಟೇ ಹೇಳಿದ್ದ. ನನಗೆ ನನ್ನ ಕೆಲಸ ಬಿಡಲು ಇಷ್ಟ ಇಲ್ಲ ಎಂದಳು. ಇವಾಗ ಯಾರು ನಿನಗೆ ಕೆಲಸ ಬಿಡೋದಕ್ಕೆ ಹೇಳಿದ್ದು? ನೀನು ಇವಾಗಲೂ ಕೆಲಸಕ್ಕೆ ಹೋಗ್ಬೋದಲ್ವಾ ಎಂದಿದ್ದ. ಅದಕ್ಕೆ ಕೇಸ್ ಮುಗಿಯೋ ತನಕ ಕಾಯೋ ಅವಶ್ಯಕತೆ ಇದೆಯಾ? ಆ ರೀತಿ ನಾನು ಯಾವತ್ತೂ ನಿನಗೆ ಹೇಳೇ ಇಲ್ವಲ್ಲ, ಯಾಕೆ ಆ ರೀತಿ ಕೇಳ್ತಿದ್ದೀಯಾ ಎನ್ನುವಾಗ ನಂದಿನಿ ಖುಷಿಯಾಗಿ, ನಿಜಾನಾ? ನೀವು ಹಾಸ್ಪಿಟಲ್ಗೆ ಹೋಗಲು ನನ್ನ ಕಳಿಸ್ತೀರಾ? ಹಾಗಿದ್ದರೆ ನಾನು ಹಾಸ್ಪಿಟಲ್ಗೆ ಹೋದರೆ ಸ್ವರ ಕೇಸ್ಗೆ ಯಾವುದೋ ಪ್ರಾಬ್ಲಮ್ ಆಗೋದಿಲ್ವಾ? ಅಂದರೆ ನೀವು ನನ್ನ ಕೆಲಸಕ್ಕೆ ಹೋಗ್ದಂಗೆ ಮನೇಲೇ ಇರಬೇಕು ಅಂತ ಏನು ಹೇಳಲ್ವಾ? ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಎಂದಿದ್ದಳು. ನಂದಿನಿ ಮುಖದಲ್ಲಿದ್ದ ನಗು ನೋಡಿದ್ದ ದತ್ತುಗೆ ಸ್ವಲ್ಪ ಸಮಾಧಾನ ಅನಿಸಿತ್ತು. ಆದರೂ ಅವನು ಮತ್ತೆ ಕೇಳಿದ್ದ, ನಾನು ಯಾವಾಗ ಹೇಳಿದೆ ನಿನಗೆ ಕೇಸಲ್ಲಿ ಇರುವಾಗ ನೀನು ಕೆಲಸಕ್ಕೆ ಹೋಗಬಾರ್ದು ಅಂತ? ಅದಕ್ಕೋಸ್ಕರ ಮಾತ್ರ ಕೇಳಿದ್ಯಾ ನೀನು ಕೇಸ್ ಮುಗಿಯೋದನ್ನು ಎಂದ. ಹೌದು, ನಾನು ಅದಕ್ಕೆ ಕೇಳಿದ್ದು, ಮತ್ತೆ ಇನ್ನೇನಕ್ಕೆ ಕೇಳಲಿ? ಅದಲ್ಲದೆ ಮತ್ತೇನಿದೆ ಪಾಯಿಂಟ್? ನಾನೇನಾದರೂ ಹೊರಗಡೆ ಕೆಲಸಕ್ಕೆ ಅಂತ ಹೋದರೆ ಏನಾದರೂ ಅದಕ್ಕೂ ಕೇಸ್ ಆಗಬಹುದೇನೋ. ಇವಳು ಸ್ವರಾನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇವಳು ಕೆಲ್ಸಕ್ಕೆ ಹೋಗೋ ಬ್ಯುಸಿನಲ್ಲಿ ಮಗು ಕಡೆ ಗಮನ ಕೊಡಲ್ಲ, ಹಾಗಾಗಿ ಮಗುನ ಇವ್ರಿಗೆ ವಹಿಸ್ಬೇಡಿ ಅಂತ ಕೋರ್ಟ್ ಏನಾದರೂ ಹೇಳುತ್ತೇನೋ ಅಂದ್ಕೊಂಡೆ ಎಂದಿದ್ದಳು ನಂದಿನಿ. ಅವಳ ಮಾತು ದತ್ತುಗೆ ಹಾಲು ಕುಡಿದಷ್ಟು ಖುಷಿ ನೀಡಿತ್ತು. ಅವನು ಅವಳನ್ನು ಕೇಳಿದ್ದ, ಇಷ್ಟಕ್ಕೆ ಕೇಳಿದ್ಯಾ? ಹಾಗೇನಿಲ್ಲ, ನೀನು ಬೇಕಿದ್ರೆ ನಾಳೆಯಿಂದಾನೆ, ಬೇಡ ಕೈ ಹುಷಾರಾದಮೇಲೆ ನೀನು ಕೆಲಸಕ್ಕೆ ಹೋಗ್ಬೋದು ಎಂದ. ಮನಸ್ಸಿಗೆ ಸಮಾಧಾನವೆನಿಸಿತು ಇಬ್ಬರಿಗೂ. ಅಷ್ಟರಲ್ಲಿ ಊಟ ಟೇಬಲ್ ಮೇಲೆ ಬಂದಿತ್ತು. ನಂದಿನಿ ಕೈ ಗಾಯ ಆಗಿದೆ ಅನ್ನೋದನ್ನು ಮರೆತು ಊಟ ಮಾಡಲು ಟ್ರೈ ಮಾಡಿದ್ಲು. ಅವಳಿಗೆ ಆಗಲಿಲ್ಲ. ಯಾಕೋ ಕೈ ನೋವೆನಿಸುತ್ತಿತ್ತು. ದತ್ತು ತಾನೇ ಕೈ ತುತ್ತು ನೀಡಿದ್ದ. ನಂದಿನಿ ಮನಸ್ಸು ದತ್ತು ಮನಸ್ಸಿಗೆ ಕರಗುವಂತಿತ್ತು. ಅವಳು ದತ್ತುವನ್ನು ಇದೇ ಮೊದಲ ಬಾರಿಗೆ ಎನ್ನುವಂತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಳು. ನಂದಿನಿಗೆ ದತ್ತು ಇವನೆಷ್ಟು ಒಳ್ಳೆಯವನು, ಆದರೂ ಯಾಕೆ ಇವರ ಕಡೆಯವರೆಲ್ಲ ಇವರಿಗೆ ಮೋಸ ಮಾಡಿದ್ರು? ಪಾಪ, ನಾನಿವರಿಗೆ ಮೋಸ ಮಾಡಬಾರ್ದಪ್ಪ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳಲು. ಇಬ್ಬರಲ್ಲೂ ಪ್ರೀತಿ ಮೊಳಕೆ ಬಂದಿದೆ, ಆದರೆ ಅದನ್ನು ತಮ್ಮೊಳಗೆ ಹೇಳಿಕೊಳ್ಳುತ್ತಿದ್ದಾರೆ. ಇನ್ನೊಬ್ಬರೊಂದಿಗೆ ಹೇಳಿಕೊಳ್ಳಲು ಅಂಜಿಕೆ ಏನಿಲ್ಲ, ಆದರೆ ಅದು ಅರಿವೇ ಇಲ್ಲ ಅವರಿಗೆ. ಅರಿಯದಂತೆ ಅವರನ್ನು ಕಾಡುತ್ತಿದೆ. ಎಲ್ಲರಿಂದ ಕೇವಲ ಮೋಸವನ್ನೇ ತಿಂದಿದ್ದ ದತ್ತು ಮನಸ್ಸು ಒಂದು ಕಡೆ, ಎಲ್ಲರ ಎದುರು ಅವಮಾನವನ್ನೇ ಕಂಡಿದ್ದ ನಂದಿನಿ ಹೃದಯ ಒಂದು ಕಡೆ. ಎರಡು ಬೇರೆ ಬೇರೆ ಕಡೆಯಿಂದ ಒಂದಾಗಿ ಇಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡೆಯಬೇಕು. ಅದೇ ನೀನಾದಿನ. ಕತೆ ಇಷ್ಟ ಆದರೆ ಕತೆಗೆ ಲೈಕ್ ಮಾಡಿ, ವಿಮರ್ಶೆಯನ್ನು ಕಮೆಂಟ್ ಮಾಡಿ. ಬರ್ದು ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಇವತ್ತು ಒಂದು ದಿನ ಓರಲಲ್ಲೇ ತಿಳ್ಕೊಬಿಡಿ. ಮತ್ತು ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.